ಅವರಿಬ್ರು 10 ವರ್ಷದಿಂದ ಪ್ರೀತಿ ಮಾಡ್ತಿದ್ರಂತೆ. ನಿನ್ನನ್ನೇ ಮದುವೆ ಆಗೋದು ಅಂತ ಹುಡುಗ ನಂಬಿಸಿದ್ನಂತೆ. ಆದ್ರೆ ಇದ್ದಕ್ಕಿದ್ದಂತೆ ಪ್ರೀತಿಸಿದವಳಿಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ಹಸೆಮಣೆ ಏರಿದ್ದಾನೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಹತ್ತು ವರ್ಷದ ಪ್ರೀತಿ ಕೈಕೊಟ್ಟು ಹೋದ ಪ್ರೇಮಿ. ಮದುವೆ ಮನೆಯಲ್ಲಿ ಹೈಡ್ರಾಮಾ, ಕದ್ದು ಮುಚ್ಚಿ ಕಲ್ಯಾಣ. ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದು ಜಸ್ಟ್ ಫಾರ್ ಟೈಮ್ ಪಾಸ್ ಆಗೋಗಿದೆ. ಯಾರನ್ನ ಯಾವಾಗ ಇಷ್ಟಪಡ್ತಾರೋ, ಯಾರನ್ನ ಯಾವಾಗ ದೂರ ಮಾಡಿಕೊಡ್ತಾರೋ ಒಂದು ಗೊತ್ತಾಗಲ್ಲ. ಮೊದಲು ಚಿನ್ನ ರನ್ನ ಅನ್ನೋರು ದಿನ ಕಳೆದಂತೆ ಕಳ್ಳಾಟ ಶುರು ಮಾಡ್ತಾರೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಸಂಘ ಬೆಳೆಸ್ತಾರೆ. ಚಿಕ್ಕಮಗಳೂರಲ್ಲಿ ಆಗಿದ್ದು ಇದೆ. 10 ವರ್ಷ ಪ್ರೀತಿ ಮಾಡಿದವ ಪ್ರೀತಿಸಿದ ಹುಡುಗಿ ಬಿಟ್ಟು ಮತ್ತೊಬ್ಬಳ ಜೊತೆ ಹಸೆಮಣೆ ಏರಿದ್ದಾನೆ. ಈ ಹೆಣ್ಮಗಳ ಹೆಸರು ಅಶ್ವಿನಿ ಅಂತ. ಈಕೆಯ ಮನಸ್ಸು ಗೆದ್ದವನೇ ಈ ರತಿ ಮನ್ಮಥ ಶರತ್. ಈತನಿಗೆ ಈ ಹಿಂದೆ ಒಂದು ಮದುವೆಯಾಗಿತ್ತಂತೆ. ಈ ವಿಷಯವನ್ನ ಮುಚ್ಚಿಟ್ಟು ಅಶ್ವಿನಿಯನ್ನ ಪ್ರೀತಿ ಮಾಡ್ತಿದ್ದ. ನಿನ್ನನ್ನೇ ಮದುವೆ ಆಗೋದು ಎಂದಿದ್ದಕ್ಕೆ ಮೈ ಮನಸ್ಸನ್ನ ಒಪ್ಪಿಸಿದ್ಲಂತೆ. 10 ವರ್ಷದಿಂದ ಕಳ್ಳಾಟ ಆಡ್ತಿದ್ದವ ಇತ್ತೀಚೆಗೆ ಕೈ ಕೊಡೋದಕ್ಕೆ ಶುರು ಮಾಡಿದ್ದ. ಇದ್ದಕ್ಕಿದ್ದಂತೆ ಅಶ್ವಿನಿಯಿಂದ ದೂರವಾಗಿದ್ದಂತೆ. ಈ ಸಂಬಂಧ 8 ತಿಂಗಳ ಹಿಂದೆ ಅಲ್ದೂರು ಪೊಲೀಸ್ ಠಾಣೆಯಲ್ಲಿ ಈ ಹೆಣ್ಮಗಳು ದೂರು ಸಹ ಕೊಟ್ಟಿದ್ರಂತೆ. ಆದರೆ ಏನು ಪ್ರಯೋಜನ ಆಗಿರಲಿಲ್ಲ. ಈ ಮಧ್ಯೆ ಕದ್ದು ಮುಚ್ಚಿ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಹುಡುಗನ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ದಾಳೆ. ಯಾವಾಗ ಅಶ್ವಿನಿ ಬಂದಿದ್ದಾಳೆ ಅನ್ನೋದು ಗೊತ್ತಾಯ್ತು, ಶರತ್ ಮನೆಯಿಂದಲೇ ಜಾಗ ಖಾಲಿ ಮಾಡಿದ್ನಂತೆ. 10 ವರ್ಷದಿಂದ ಪರಿಚಯ ಸರ್. ಪ್ರೀತಿ ಮತ್ತು ಮದುವೆ ಮಾತುಕತೆ ಎಲ್ಲದೂ ಆಗೋಗಿದೆ. ಹಾಗೆ ಈತ ನಿನ್ನೆ ದಿನ ಶಾಸ್ತ್ರಗಳು ಎಲ್ಲ ನಡೆದಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಬರುತ್ತೆ. ನಿನ್ನೆ ಅವ್ರ ಮನೆಗೆ ಹೋಗ್ತೀನಿ, ಆಗ ಬಂದು ನನ್ನ ಜೊತೆ ಮಾತಾಡ್ತಾನೆ. ಮತ್ತು ಕಾಂಪ್ರಮೈಸ್ ಆಗಬೇಕು, ದುಡ್ಡು ತೊಗೋಬೇಕು ಅಂತೆಲ್ಲ ಆಶ್ವಾಸನೆ ಕೊಡ್ತಾನೆ. ಬಟ್ ನನಗೆ ಅದೆಲ್ಲ ಬೇಡ ಸರ್. ನನಗೆ ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆ ನಿಲ್ಲಿಸೋ ಅಷ್ಟೊತ್ತಿಗೆ ಮದುವೆ ಆಗೋಗ್ಬಿಟ್ಟಿತ್ತು. ಈಗ ನನ್ನ ಕೈಲಿ ಏನಿಲ್ಲ. ಬಟ್ ನನ್ನ ಒಂದು ಜೀವನ ಅವನೇ ಕರೆಕ್ಷನ್ ಮಾಡಿಕೊಡ್ಬೇಕು. ಲೀಗಲಿ ಹೋರಾಟ ಮಾಡ್ತೀನಿ. ಇವತ್ತು ಬೇಲೂರು ರಸ್ತೆಯಲ್ಲಿರೋ ದೊಡ್ಡಗೌಡ ಕಲ್ಯಾಣ ಮಂಟಪದಲ್ಲಿ ಶರತ್ನ ಮದುವೆ ನಿಶ್ಚಯವಾಗಿತ್ತು. ಹೀಗಾಗಿ ಮದುವೆ ನಿಲ್ಲಿಸೋದಕ್ಕೆ ಅಂತ ಬೆಳಗ್ಗೆಯೇ ಹೋಗಿದ್ದಾಳೆ. ಆದರೆ ಈ ವಿಷಯ ಅದೇಗೆ ತಿಳಿದಿತ್ತು ಗೊತ್ತಿಲ್ಲ. ಅಶ್ವಿನಿ ಬರೋದಕ್ಕೂ ಮೊದಲೇ ಪ್ರಿಯಕರಣ ಮದುವೆಯಾಗಿದೆ. ರಿಸೆಪ್ಷನ್ ಮಾಡೋದು ಮಾತ್ರ ಬಾಕಿ ಇತ್ತು. ಮದುವೆ ನಿಲ್ಲಿಸೋಣ ಅಂತ ಬಂದ ಬಳಿಗೆ ಬಿಗ್ ಶಾಕ್ ಎದುರಾಗಿದೆ. ಕದ್ದು ಮುಚ್ಚಿ ಹಸೆಮಣೆ ಏರಿದ ಶರತ್ ಯಾರಿಗೂ ಗೊತ್ತಾಗದಂತೆ ನಾಪತ್ತೆಯಾಗಿದ್ದಾನೆ. ಕಲ್ಯಾಣ ಮಂಟಪದಲ್ಲಿ ಹುಡುಗಾನೂ ಇಲ್ಲ, ಹುಡುಗಿಯೂ ಇಲ್ಲ. ಕಂಗಾಲಾದ ಹೆಣ್ಮಗಳು ಕಣ್ಣೀರಿಟ್ಟಿದ್ದಾಳೆ. ನನಗೆ ಆದ ಅನ್ಯಾಯಕ್ಕೆ ನನಗೆ ನ್ಯಾಯ ಸಿಗಬೇಕು, ನನ್ನನ್ನು ಶರತ್ ಮದುವೆ ಆಗಬೇಕು ಅಂತ ಮಹಿಳಾ ಆಯೋಗದ ಮೊರೆ ಹೋಗೋದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು. ನನಗೆ ಒಂದು ತಾಳಿ ಕಟ್ಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜೀವನ ನಡೆಸೋಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕಕ್ಕೆ ದಾರಿ ಮಾಡ್ಬೇಕಂತ. ಒಟ್ನಲ್ಲಿ 10 ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದವಳು ಈಗ ಬೀದಿಗೆ ಬಿದ್ದಿದ್ದಾಳೆ. ನಿಜಕ್ಕೂ ಈ ಹೆಣ್ಮಗಳು ಹೇಳ್ತಾ ಇರುವುದು ಸತ್ಯನಾ, ಶರತ್ ಮೋಸ ಮಾಡಿದ್ದು ನಿಜಾನಾ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಕನ್ನಡ.